ಮಾಜಿ ಸಚಿವ ಬಿಜೆಪಿಯ ನಾಯಕ ಅವರ ಪುತ್ರಿ ಸಿಪಿ ಯೋಗೇಶ್ವರ್ ಅವರ ಪುತ್ರಿ ಕಾಂಗ್ರೆಸ್ ಸೇರ್ಪಡೆಯ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಸ್ವಲ್ಪ ದಿನ ಕಾಯುವಂತೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಿಶಾ ಅವರಿಗೆ. ಅಪ್ಪ ಮಗಳನ್ನ ದೂರ ಮಾಡಿದ ಅಪಕೀರ್ತಿ ನನಗೆ ಬೇಡ. ಆ ಹೆಣ್ಣು ಮಗಳು ಬಹಳ ಗಟ್ಟಿಯಾಗಿ ನಿಂತಿದ್ದಾಳೆ. ನಿಶಾ ಬಹಳ ಧೈರ್ಯವಂತ ಹೆಣ್ಣು ಮಗಳು. ಇನ್ನು ನಿಶಾ ಮದುವೆ ಆಗಬೇಕು, ತಂದೆ ಧಾರೆ ಏರಿಬೇಕು. ಕಾಂಗ್ರೆಸ್ ಸೇರ್ಪಡೆಯಾಗಲು ತುದಿಗಾಲಿನಲ್ಲಿ ನಿಂತಿದ್ದಾರೆ ನಿಶಾ ಯೋಗೇಶ್ವರ್. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಆ ಹೆಣ್ಮಗಳು ನಮ್ಮನೆ ಮಗಳಿದ್ದಂಗೆ, ಐ ಲೈಕ್ ಹರ್. ಆಕೆ ಹೆಣ್ಮಗಳು ಪಾಪ ನನ್ನ ಹತ್ರ ಬಂದಿದ್ರು. ನನಗೆ ಪಾಪ ತಾಯಿದು ಪಾಪ ಪೊಲಿಟಿಕಲಿ ಫ್ಯಾಮಿಲೀಸ್ ಇಶ್ಯೂಸ್ ಇದೆ, ನನಗೆ ಗೊತ್ತಿದೆ. ಅವ್ರ ತಾಯಿನೂ ನನಗೆ ಗೊತ್ತಿದೆ ಪಾಪ ಹೆಣ್ಮಗಳು. ಸೊ ಆ ಹೆಣ್ಮಗಳು ರಕ್ಷಣೆ ಇಲ್ಲ. ನನ್ನ ತಂದೆ ಸ್ಥಾನದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಕೇಳೋದು. ನನಗೇನಂತಂದರೆ, ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡೋದು, ಮದುವೆ ಮಾಡಬೇಕು, ಹಾಲು ತುಪ್ಪ ಹಾಕಬೇಕು, ಇದನ್ನು ಅಕ್ಷತೆ ಹಾಕಬೇಕು. ತಂದೆ ಸ್ಥಾನದಲ್ಲಿ ತಂದೆ ಮಾಡೋದು ಸೂಕ್ತ. ಅದು ನನಗೆ ರಾಜಕಾರಣದಲ್ಲಿ ತಂದೆ ಮಗಳನ್ನ ಬೇರೆ ಮಾಡೋದು ನನಗೆ ಇಷ್ಟ ಆಗಲಿಲ್ಲ. ಪಾಪ ಬಂದು ಕೇಳಿಕೊಂಡು ಅವ್ರ ನೋವು, ಅವ್ರ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಬಂದು ಹಾಲು ತುಪ್ಪ ಅಂತ ಇದಾಗ್ತಾರಲ್ಲ, ಹಾಲು ಹರಿಯೋದಿಲ್ಲ, ಅದನ್ನೆಲ್ಲ ಇರ್ತದೆ. ಶಿವಮೊಗ್ಗ ರಣಕಣ ರಂಗೇರ್ತಾ ಇದೆ. ಬಿಜೆಪಿಯ ಅಭ್ಯರ್ಥಿ BY ರಾಘವೇಂದ್ರ ಶಿವಮೊಗ್ಗದಾದ್ಯಂತ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ರಾಘವೇಂದ್ರ ಅವರು ಮುಂಜಾನೆಯಿಂದಲೇ ಮತಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಪಟ್ಟಣ ಸೇರಿದಂತೆ ಭದ್ರಾವತಿ ತಾಲೂಕಿನ ಹಲವೆಡೆ ಮತಯಾಚನೆಯನ್ನು ನಡೆಸಿದ್ದಾರೆ. ಇನ್ನು ಭದ್ರಾವತಿಯಲ್ಲಿ ನಡೆದ ಮಹಿಳಾ ಸಮಾವೇಶದಲ್ಲಿ ಭಾಗವಹಿಸಿ ಮತಯಾಚನೆಯನ್ನು ನಡೆಸಿದರು. ಈ ವೇಳೆ ಮತದಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದು ರಾಷ್ಟ್ರದ ಚುನಾವಣೆ, ರಾಷ್ಟ್ರದ ಹಿತಕ್ಕಾಗಿ, ಅಭಿವೃದ್ಧಿಗಾಗಿ ಮತದಾರರು ಬಿಜೆಪಿಗೆ ಮತವನ್ನು ಕೊಡಬೇಕು. ತಾಯಿಂದಿರು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ರಾಷ್ಟ್ರೀಯತೆಗೆ ಮತವನ್ನು ಕೊಡಬೇಕು ಅಂಥೇಳಿ ಬಿಜೆಪಿಯ ಅಭ್ಯರ್ಥಿ BY ರಾಘವೇಂದ್ರ ಅವರು ಮಹಿಳೆಯರಿಗೆ ಮತ್ತು ಮತದಾರರಿಗೆ ಕರೆಯನ್ನು ಕೊಟ್ಟಿದ್ದಾರೆ. ತುಂಬ ಒಳ್ಳೆ ರೀತಿಯಂಥ ವಾತಾವರಣ ಇದೆ. ಎಲ್ಲ ಕಡೆಯೂ ಕೂಡ ಒಳ್ಳೆಯ ಆಶೀರ್ವಾದ ಸಿಗ್ತಾ ಇದೆ. ಇವತ್ತು 5 ವರ್ಷ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಗಮನ ಕೊಟ್ಟಂಥ BJP ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯದಲ್ಲೂ ನಮ್ಮ ಸರ್ಕಾರದ ಮಾಡಿದಂಥ ಅಭಿವೃದ್ಧಿ ಕಾರ್ಯವನ್ನು ಮತದಾರರು ಮೆಲ್ಕು ಹಾಕ್ತಾ ಇದ್ದಾರೆ. ಹಣ ನಿಮ್ಮನ್ನು ಬಿಟ್ಟು ಇನ್ಯಾರಿಗೆ ಓಟ್ ಹಾಕಬೇಕು ಅಂಥೇಳಿ ತುಂಬ ಒಂದು ಒಳ್ಳೆಯ ರೀತಿಯಾದ ಸ್ಪಂದನೆ ಸಿಗ್ತಾ ಇದೆ. ಇವತ್ತು ವಿಶೇಷವಾಗಿ ಭದ್ರಾವತಿ ಭಾಗದಲ್ಲಿ ಸುಮಾರು ಒಂದು 200 ದೇವಸ್ಥಾನಗಳಿಂದ ಪೂಜೆ ಮಾಡಿ ಪ್ರಸಾದ ತೊಗೊಂಬಂದು ನಂಗೆ ಆಶೀರ್ವಾದ ಮಾಡಲಿಕ್ಕೋಸ್ಕರ ಇವತ್ತು ಆ ಭಾಗದ ಸದ್ಭಕ್ತರು ಎಲ್ಲರೂ ಬರ್ತಾ ಇದ್ದಾರೆ. ನಾನು ಯಾವುದೋ ಒಂದು ಪೂರ್ವಜನ್ಮ ಒಂದು ಪುಣ್ಯದ ಫಲ, ಆ ಪ್ರೀತಿ ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಾನು 100% ನಾನು ಮಾಡ್ತೀನಿ.